ಯಾವುದು ಶಾಸ್ತ್ರ ಪ್ರಮಾಣ ಸಿದ್ಧವಾಗಿದೆಯೋ, ನಮ್ಮ ಪಾರಂಪರಿಕವಾಗಿ ಯಾವುದು ಯಾವುದನ್ನು ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಅಂಥದ್ದನ್ನು ಮಾತ್ರವೇ ನಾವು ಆಚರಣೆ ಮಾಡಬೇಕು. ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳಿದ್ರು ಕಣ್ಣು ಮುಚ್ಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗಬಾರದು. ಈಗಿನ ಕಾಲದಲ್ಲಿ ಆತರ ತುಂಬಾ ಕಡೆ ನಡೀತಾ ಇರುತ್ತೆ. ಇದರಿಂದ ತುಂಬಾ ಕೆಟ್ಟ ಹೆಸರು ಸಹ ಬರ್ತಿರುತ್ತೆ. ಯಾರು ನಿಜವಾಗ್ಲೂ ಒಳ್ಳೆಯವರಾಗಿದ್ದಾರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ, ಈ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ, ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ. ಈ ತರಾನು ಇದೆ ಈಗಿನ ಕಾಲದಲ್ಲಿ, ಲೋಕದಲ್ಲಿ ಇದೆ. ತುಂಬಾ ಜನ ನೋಡಿದ್ದೀರಿ ಅದನ್ನು. ಇಂತಹ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಿಯೇ ಶಂಕರ ಭಗವತ್ಪಾದಾಚಾರ್ಯರು ಅವರ ಉಪದೇಶಗಳನ್ನು ದೇಶದಲ್ಲಿ ಈ ರೀತಿಯಂತಹ ಸ್ಥಿತಿ ಬರುತ್ತೆ ಅನ್ನುವಂತಹ ವಿಷಯವನ್ನು ಮೊದಲೇ ಯೋಚನೆ ಮಾಡಿ ಶಂಕರರು ಆವಾಗಲೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರ ಉಪದೇಶಗಳಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಅಂತ ಒಂದು ಮಾತಿದೆ. ಅಂದ್ರೆ ಈ ಲೋಕದಲ್ಲಿ ಎಂಥ ಜನರು ಇರ್ತಾರೆ ಅಂತಂದ್ರೆ, ಕೆಲವು ಜನರು ಒಬ್ಬ ಏನ್ ಹೇಳಿದ್ರು, ಯಾರು ಏನ್ ಹೇಳಿದ್ರು ಸುಮ್ಮನೆ ಕಣ್ಣು ಮುಚ್ಕೊಂಡು ಅದ್ರ ಹಿಂದೆ ಏನಿದೆ ಅನ್ನೋದನ್ನ ನೋಡದೆ ಕಣ್ಣು ಮುಚ್ಕೊಂಡು ಅದನ್ನ ಮಾಡ್ತಾ ಹೋಗ್ತಿರ್ತಾರೆ. ಅದರಿಂದ ಪುನಃ ತೊಂದರೆ ಅನುಭವಿಸ್ತಾ ಇರ್ತಾರೆ. ಈ ತರದವರು ಕೆಲವರು ಇರ್ತಾರೆ ಲೋಕದಲ್ಲಿ. ಕೆಲವರು ಎಂಥವರಿದ್ದಾರೆ ಅಂತಂದ್ರೆ, ಒಬ್ಬ ಸರಿಯಾದಂತಹ ಮನುಷ್ಯ ಸರಿಯಾಗಿ ಅಧ್ಯಯನ ಮಾಡಿ ಸರಿಯಾಗಿ ವಿಷಯವನ್ನು ತಿಳ್ಕೊಂಡು ಅದರ ಬಗ್ಗೆ ತುಂಬಾ ಪರಿಶ್ರಮ ಪಟ್ಟು ವಿಷಯವನ್ನು ತಿಳ್ಕೊಂಡು ಇನ್ನೊಬ್ಬನಿಗೆ ಹೇಳಿದ್ರೆ ಒಳ್ಳೆ ಮಾರ್ಗ. ಅಷ್ಟೆಲ್ಲ ಕಷ್ಟಪಟ್ಟು ತೀರ್ಮಾನ ಮಾಡಿ ಇನ್ನೊಬ್ಬ ಪ್ರಮಾಣ ಪೂರ್ವಕವಾಗಿ ಇನ್ನೊಬ್ಬನಿಗೆ ಇದು ಒಳ್ಳೆ ಮಾರ್ಗ ಅಂತ ಹೇಳಿದ್ರು ಸಹ ಕೆಲವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅದರ ಮೇಲೆ ಕುತರ್ಕಗಳನ್ನು ಮಾಡ್ತಾ ಇರ್ತಾರೆ. ಪ್ರಾಮಾಣಿಕವಾಗಿ ಒಂದು ವಿಚಾರವನ್ನು ಹೇಳಿದಾಗ ಅದರ ಮೇಲೆ ಕುತರ್ಕಗಳನ್ನು ಮಾಡುವವರು ಇದ್ದಾರೆ. ಯಾವುದೇ ಪ್ರಾಮಾಣಿಕವಾದಂತಹ ವಿಚಾರ ಇಲ್ಲದೆ ಅಪ್ರಾಮಾಣಿಕವಾಗಿ ಏನೇನೋ ಹೇಳಿದ್ರು ಸಹ ಸುಮ್ಮನೆ ಕಣ್ಣು ಮುಚ್ಕೊಂಡು ಅದನ್ನು ಅನುಸರಣೆ ಮಾಡುವವರು ಇದ್ದಾರೆ ಲೋಕದಲ್ಲಿ. ಎಲ್ಲ ತರದವರು ಇದ್ದಾರೆ ಲೋಕದಲ್ಲಿ. ಎಲ್ಲ ನೋಡಿಯೇ ಶಂಕರರು ಈ ಮಾತನ್ನು ಹೇಳಿದ್ದಾರೆ. ಏನು? ದುಸ್ತರ್ಕಾತ್ ಸುವಿರಮ್ಯತಾಂ. ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ನಿಮ್ಮ ಹಿತವನ್ನು ಬಯಸಿ ಒಂದು ಮಾರ್ಗವನ್ನು ತೋರಿಸಿದಾಗ ಸುಮ್ಮನೆ ಅದರ ಮೇಲೆ ಕುತರ್ಕಗಳನ್ನೆಲ್ಲ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು, ಅದನ್ನು ಆಚರಣೆ ಮಾಡಬೇಕು. ಇದು ಮೊದಲನೇ ಉಪದೇಶದ ಅರ್ಥ. ದುಸ್ತರ್ಕಾತ್ ದುಸ್ತರ್ಕ ಅಂದ್ರೆ ಕುತರ್ಕ ಅಂತ ಅರ್ಥ. ಕುತರ್ಕಗಳನ್ನು ಮಾಡಬೇಡಿ. ದುಸ್ತರ್ಕಾತ್ ಸುವಿರಮ್ಯತಾಂ. ಸುವಿರಮ್ಯತಾಂ ಅಂದ್ರೆ ಅದನ್ನು ಬಿಡಿ ಅಂತ ಅರ್ಥ. ತರ್ಕಗಳನ್ನು ಮಾಡುವಂತಹ ಕೆಲಸವನ್ನು ಬಿಡಬೇಕು ಅನ್ನೋದು ಮೊದಲನೇ ಉಪದೇಶ. ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಎರಡನೇ ಮಾತಿನ ಅರ್ಥ ಏನು ಅಂತಂದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಪ್ರಾಮಾಣಿಕವಾಗಿ ಇದು ಏನು, ಇದಕ್ಕೇನು ಪ್ರಮಾಣ, ಇದು ಸರಿ ಇದೆಯಾ ಇಲ್ವಾ ಏನು ಅನ್ನೋದನ್ನ ತಿಳ್ಕೊಂಡು ನಂತರ ಮಾಡಬೇಕು ಅನ್ನೋದು ಎರಡನೇ ಉಪದೇಶ. ಶ್ರುತಿಮತಸ್ತರ್ಕೋ. ಶ್ರುತಿ ಅಂದ್ರೆ ಶಾಸ್ತ್ರ. ಶ್ರುತಿ ಅಂದ್ರೆ ವೇದ ಮತ್ತು ಆ ವೇದವನ್ನು ಅನುಸರಿಸಿ ಬಂದಿರತಕ್ಕಂತಹ ಶಾಸ್ತ್ರಗಳು ಮತ್ತು ಪಾರಂಪರಿಕವಾಗಿ ಬಂದಿರತಕ್ಕಂತಹ ಸಂಪ್ರದಾಯ. ಇದಕ್ಕೆ ತಕ್ಕಂತೆ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಅಂದ್ರೆ ಲೋಕದಲ್ಲಿ ಈ ತರದ ಜನರು ಇರ್ತಾರೆ ಅನ್ನೋದನ್ನು ಮೊದಲೇ ಯೋಚನೆ ಮಾಡಿ ಅವರು ಈ ತರ ಹೇಳಿದ್ದಾರೆ. ಯಾರಿಗೂ ಸಹ ಇದರಿಂದ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ಈ ಮಾತನ್ನು ಶಂಕರರು ಅವತ್ತೇ ಹೇಳಿದ್ದಾರೆ. ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಆ ಗುರುವಿನ ಒಂದು ಮಾರ್ಗದರ್ಶನದ ಮೂಲಕ ಯಾವುದು ಸರಿಯಾಗಿ ನಾವು ಆಚರಣೆ ಮಾಡಬೇಕಂತಹ ಮಾರ್ಗ, ಅನುಸರಿಸಬೇಕಂತಹ ಮಾರ್ಗ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಮ್ಮ ಸಾಧನೆಯನ್ನು, ನಮ್ಮ ಸ್ವಧರ್ಮಾಚರಣೆಯನ್ನು ನಾವು ಮುಂದುವರಿಸಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದು ಇದರ ಒಂದು ತಾತ್ಪರ್ಯ.